ಒಬ್ಬ ಲವರ್ ನ ಹಾರ್ಟ್ ಒಡೆದ ದಿನ ಸಿನಿಮಾ ಬರೋದಿಲ್ಲ, ಹಿಂದೂಸ್ತಾನೆ ಶೇಕ್ ಮಾಡೋ ತೂಫಾನ್ ಹುಟ್ಟುತ್ತೆ. ಅಂತದ್ದೇ ಒಂದು ತೂಫಾನ್ ಹೀರೋ ತರ ಸ್ಟೋರಿ ಬರ್ತಾ ಇದೆ, ತೇರೆ ಇಶ್ಕ್ ಮೇ. ಇದು 2025 ನ ಮೋಸ್ಟ್ ಕ್ರೇಜಿ ಹೇಟ್ ಸ್ಟೋರಿ. ಇದು ನಾರ್ಮಲ್ ಲವ್ ಸ್ಟೋರಿ ಅಲ್ಲ. ಇಲ್ಲಿ ಹೀರೋಯಿನ್ ಪ್ರೀತಿಗೋಸ್ಕರ ತನ್ನನ್ನೇ ಬೆಂಕಿ ಹಚ್ಕೊಳ್ಳೋದಕ್ಕೂ ರೆಡಿ ಆಗಿರ್ತಾಳೆ ಮತ್ತು ಹೀರೋ ಅವಳಿಗೋಸ್ಕರ ಇಡೀ ಜಗತ್ತನ್ನೇ ಎದುರಾಕೊಳ್ಳೋದಕ್ಕೆ ರೆಡಿ ಆಗಿರ್ತಾನೆ. ಧನುಷ್ ಮತ್ತು ಕೃತಿ ಸೆನಾನ ಈ ಡೈಲಾಗ್ ಎವ್ರಿ ಆಶಿಕ್ಗೂ ಹಾರ್ಟ್ ಟಚ್ ಆಗುತ್ತೆ. ನಾನು ಆ ಶಿವನಲ್ಲಿ ಬೇಡ್ಕೊಂತೀನಿ, ನಿನ್ನ ಮನೇಲಿ ಒಬ್ಬ ಮಗ ಹುಟ್ಟಿದರೆ ನಿನಗೆ ಅರ್ಥ ಆಗ್ತಾ ಇತ್ತು ಯಾರಾದ್ರೂ ಪ್ರೀತಿಗಾಗಿ ಸತ್ತವರು ಕೂಡ ಯಾರದ್ದೋ ಮಗ ಆಗಿರ್ತಾನೆ ಅಂತ. ಈ ಒಂದ್ ಲೈನರೇ ಸಾಕು ಟ್ರೈಲರ್ ನ ಉಡಾಯಿಸೋಕೆ. ಈ ಟ್ರೈಲರ್ ಬಂದಾದ್ಮೇಲೆ ಧನುಷ್ ಏರ್ ಫೋರ್ಸ್ ಆಫೀಸರ್ ಪ್ಲಸ್ ಬ್ರೋಕನ್ ಆಶಿಕ್ ಪ್ಲಸ್ ಪ್ಯೂರ್ ಪಾಗಲ್ಪಂತಿ ಮೋಡ್ ನಲ್ಲಿ. ಸ್ಟೋರಿ ಕಾಲೇಜ್ ನಲ್ಲಿ ಶುರು ಆಗುತ್ತೆ. ಒಬ್ಬ ರಿಚ್ ಗರ್ಲ್ ಕೃತಿ ಸೆನಾನ್ ಮತ್ತು ಒಬ್ಬ ಪೂರ್ ಕಾಲೇಜ್ ರೌಡಿನ ನೋಡ್ತಾಳೆ ಮತ್ತು ಯೋಚಿಸ್ತಾಳೆ ಐ ಕ್ಯಾನ್ ಫಿಕ್ಸ್ ಹಿಮ್ ಅಂತ. ಆದ್ರೆ ಲವ್ ಗಿಂತಲೂ ಬಡತನ ಮತ್ತು ಕೋಪ ಹೆಚ್ಚು ಆಗಿ ಆ ರಿಲೇಶನ್ಶಿಪ್ ಬ್ರೇಕ್ ಆಗುತ್ತೆ. ಅದೇ ಜಾಗದಲ್ಲಿ ಸ್ಟೋರಿ ಟ್ವಿಸ್ಟ್ ಆಗೋದು. ಈ ಲವ್ ಪಾಗಲ್ಪಂತಿ ಪೀಕ್ ಗೆ ಹೋಗುತ್ತೆ ಮತ್ತು ಗರ್ಲ್ ಗಿಲ್ಟ್ ಅಲ್ಲಿ ಕೂರ್ತಾಳೆ. ಇದು ಇಬ್ಬರನ್ನು ಪೇನ್, ಡಿಸ್ಟ್ರಕ್ಷನ್ ಮತ್ತು ಮುಕ್ತಿ ಅಥವಾ ಸಾಯೋ ದಾರಿ ಕಡೆ ತಳ್ಳುತ್ತೆ. ಟ್ರೈಲರ್ ನ ಲಾಸ್ಟ್ ನಲ್ಲಿ ಕೇಳುವಂತಹ ಈ ಒಂದು ಗಾಲಿ ಅದು ಜಸ್ಟ್ ಬಿಗಿನಿಂಗ್. ದಿಸ್ ಫಿಲಮ್ ಇಸ್ ಟಾಕ್ಸಿಕ್, ಟ್ರಿಗರಿಂಗ್ ಮತ್ತು ಝೀರೋ ಹ್ಯಾಪಿ ಎಂಡಿಂಗ್ ಲವ್ ಸ್ಟೋರಿ ಆಗಿರುತ್ತೆ.